ವೆಲ್ಕಮ್ ಬ್ಯಾಕ್ ಟು ರೀಕಿ ಹಿಲ್ಲರ್ ಚಾನಲ್. ಸೊ ತುಂಬ ಲಾಂಗ್ ಗ್ಯಾಪ್ ಆಗಿದೆ ವಿಡಿಯೋ ಮಾಡೋದು. ಯಾರಿಗೆಲ್ಲ ರಿಲೇಷನ್ಶಿಪ್ ಹೀಲಿಂಗ್ ಬೇಕಾಗಿದೆ, ಮೀನ್ಸ್ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ತಾ ಇದೆ, ಸರಿ ಮಾಡ್ಕೊಳ್ಬೇಕು ಅಥವಾ ಮನೆಯಲ್ಲಿ ಒಪ್ಕೊಳ್ತಾ ಇಲ್ಲ, ಸೊ ಫ್ಯಾಮಿಲಿ ಇಶ್ಯೂಸ್ ಸಹ ಇರುತ್ತೆ ಅಲ್ವಾ. ಸೊ ಫ್ಯಾಮಿಲಿ ಇಶ್ಯೂಸ್ಗೂ ಇಲ್ಲಿ ಹೀಲಿಂಗ್ ಅವೈಲಬಲ್ ಇದೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ತೊಗೊಳ್ಬೋದು. ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ. ಹಾಗೆ ಪರ್ಸ್ನಲ್ ರೀಡಿಂಗ್, ಟ್ಯಾರೋ ಕೋರ್ಸ್, ಮನಿ ರೇಖಿ ಕೋರ್ಸ್, ಲಾ ಆಫ್ ಅಟ್ರಾಕ್ಷನ್, ರಿಲೇಷನ್ಶಿಪ್ ವೆಬಿನಾರ್ ಯಾರಿಗೆ ಬೇಕು ನೀವು ತೊಗೊಳ್ಬಹುದು. ಎಲ್ಲವೂ ಸಹ ಅವೈಲಬಲ್ ಇದೆ. ಹಾಗೆ ಬ್ರೇಸ್ಲೆಟ್ಸ್ ಅವೈಲಬಲ್ ಇದೆ ಅಂತ ಹೇಳ್ತೀನಿ. ಬ್ರೇಸ್ಲೆಟ್ಸ್ ಯಾರಿಗೆಲ್ಲ ಬೇಕು ಡೆಫಿನೆಟ್ಲಿ ಯು ಕ್ಯಾನ್ ಪರ್ಚೇಸ್. ಅಂದರೆ ಇಲ್ಲಿ ಹೀಲ್ ಆಗಿರುತ್ತೆ ನಿಮ್ಮ ಒಂದು ಸ್ಪೆಸಿಫಿಕ್ ನೇಮ್ಗೆ ಅಥವಾ ನಿಮ್ಮ ವಿಶ್ ಏನಿರುತ್ತೆ, ಸೊ ಅದಕ್ಕೆ ಹೀಲಿಂಗ್ ಆಗಿ ಬಂದಿರುತ್ತೆ ಈ ಒಂದು ಬ್ರೇಸ್ಲೆಟ್ಸು. ಸೊ ಯಾರಿಗೆಲ್ಲ ಬೇಕಿದೆ ತೊಗೊಳ್ಬೋದು. ಆ್ಯಂಡ್ ನನ್ನ ಚಾನಲ್ನ ನೀವು ಚೆಕ್ ಮಾಡಿದ್ರೆ ಯಾವ ಬ್ರೇಸ್ಲೆಟ್ಸ್ ಅವೈಲಬಲ್ ಇದೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ರಿಲೇಷನ್ಶಿಪ್ ಹೀಲಿಂಗ್ ಸಹ ರಿವ್ಯೂಸ್ ಸಹ ಇದೆ, ಹೋಗಿ ಚೆಕ್ ಮಾಡಬಹುದು. ಸೊ ಅದರಿಂದನೇ ಸ್ವಲ್ಪ ಬ್ಯುಸಿ, ವಿಡಿಯೋ ಮಾಡೋಕ್ಕಾಗಿಲ್ಲ. ಓಕೆ, ಇವತ್ತಿನ ರೀಡಿಂಗ್ ಬಂದು ಯಾವುದ್ರ ಬಗ್ಗೆ ಅಂತ ಅಂದರೆ, ನಿಮ್ಮ ಹೊರತುಪಡಿಸಿ ನಿಮ್ಮ ಪಾರ್ಟ್ನರ್ ಲೈಫ್ನಲ್ಲಿ ಬೇರೆ ಯಾರಿದ್ದಾರೆ, ನಿಮ್ಮ ಬಗ್ಗೆ ಅವ್ರಿಗೆ ಏನಾದರೂ ಥಾಟ್ಸ್ ಇದೆಯಾ, ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು ಅಂತ ಇದೆಯಾ, ಅಥವಾ ಅವ್ರ ಲೈಫ್ನಲ್ಲಿ ಬೇರೆ ಯಾರಾದರೂ ಪ್ರಪೋಸಲ್ಸ್ ತರ್ತಾ ಇದ್ದಾರಾ. ಸೊ ಇದಕ್ಕೋಸ್ಕರ ನಾನು ಕಾರ್ಡ್ಸ್ನ ಶಫಲ್ ಮಾಡಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಫಸ್ಟ್ ಕಾರ್ಡ್ ನನಗೆ 6 ಆಫ್ ಕಪ್ಸ್ ಬಂದಿದೆ, 2 ಆಫ್ ಸಾರ್ಟ್ಸ್ ಇದೆ. ಸಮಥಿಂಗ್ ಇಲ್ಲಿ ಸ್ಟಕ್ ಆಗಿದ್ದಾರೆ ನಿಮ್ಮ ಪಾರ್ಟ್ನರ್ ನಿಮಗೆ ಕಮಿಟ್ಮೆಂಟ್ ಕೊಡೋದ್ರಲ್ಲಿ. ಅವ್ರಿಗೆ ಪ್ರಪೋಸಲ್ಸ್ ಬಂದಿದ್ದರೂ ಇವರು ಒಪ್ಕೊಳ್ದೇನೂ ಇರ್ಬೋದು, ಇಗ್ನೋರ್ ಮಾಡಿರ್ಬೋದು. ಅವರ ಮನೆಯಲ್ಲಿ ಯಾವುದೇ ಪ್ರಪೋಸಲ್ಸ್ ಬಂದರೆ ಈ ರೀತಿಯೂ ಒಂದು ಎನರ್ಜೀಸ್ ಇದೆ. ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ, ದ ಫೂಲ್ ಕಾರ್ಡ್ ಇದೆ, ದ ಫೂಲ್ ಇದ್ದಾರೆ, 4 ಆಫ್ ಸಾರ್ಟ್ಸ್ ಆ್ಯಂಡ್ ಕಿಂಗ್ ಆಫ್ ಪೆಂಟಿಕಲ್ಸ್. ವಾವ್, 4 ಆಫ್ ವ್ಯಾಂಡ್ಸ್ ಇದೆ, 5 ಆಫ್ ಕಪ್ಸ್. ಇಲ್ಲಿ ನಿಮ್ಮ ಅಥವಾ ನಿಮ್ಮ ಪಾರ್ಟ್ನರ್ ಡೇಟ್ ಆಫ್ ಬರ್ತ್ ಬಂದು 4 ಅಥವಾ 5 ಇರ್ಬೋದು, 2 ಆರ್ 6 ಇರ್ಬೋದು, ಅಥವಾ ಇದರ ಒಂದು ಮಲ್ಟಿಪಲ್ಸ್ ಯಾವುದಿದೆ ಅದು ಇರ್ಬೋದು. ಈ ರೀತಿ ಎನರ್ಜೀಸ್ ಸಹ ಇದೆ, ಮೀನ್ಸ್ ಮಲ್ಟಿಪಲ್ಸ್ ಆಗಿರ್ಬೋದು, ಅಥವಾ 6ಗೆ 6 ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ 12, ಈ ರೀತಿ ಒಂದು ಎನರ್ಜೀಸ್ ಇದೆ. ಈ ಒಂದು ಡೇಟ್ ಆಫ್ ಬರ್ತ್ ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು. ನೋಡಿ, ಇಲ್ಲಿ ನಿಮ್ಮ ಪಾರ್ಟ್ನರ್ ಲಾಯಲ್ ಆಗಿ ಇರೋಕ್ಕೆ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಅವ್ರಿಗೆ ಪ್ರಪೋಸಲ್ಸ್ ಬರ್ತಾ ಇರೋದಂತೂ ನಿಜ. ಹುಡುಗಿ ಆಗಿರ್ಬೋದು, ಹುಡುಗ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ ಅದು ಮ್ಯಾಟರ್ ಆಗಲ್ಲ. ಅವ್ರ ಮನೆಯಲ್ಲಿ ಸ್ವಲ್ಪ ಪ್ರಪೋಸಲ್ಸ್ ಬರ್ತಿದೆ ಅಂತ ಕಾಣಿಸ್ತಾ ಇದೆ. ಬಟ್ ಅವರು ಅವರ ಪ್ರೀತಿ ಏನಿದೆ, ಫೀಲಿಂಗ್ಸ್ ಏನಿದೆ, ನಿಮ್ಮದು ತುಂಬ ವರ್ಷಗಳಿಂದ ರಿಲೇಷನ್ಶಿಪ್ ಆಗಿರ್ಬೋದು, ತುಂಬ ದಿನದಿಂದ ನೀವು ವೆಯ್ಟ್ ಮಾಡ್ತಾ ಇರ್ಬೋದು, ತುಂಬ ಅವರು ನಿಮಗೋಸ್ಕರ ಅಂತಲೇ ಪ್ರೀತಿನೆಲ್ಲ ಕೂಡಿಡ್ತಾ ಇರೋದು ಇದೆ. ಆ್ಯಂಡ್ ಇನ್ನು ಕೆಲವ್ರ ವಿಷಯಕ್ಕೆ ಬಂದರೆ, ಸ್ವಲ್ಪ ಈ ಪರ್ಸನ್ ಅಷ್ಟು ನಿಮ್ಮ ಕಡೆ ಏನು ನೆಗೆಟಿವ್ ಥಿಂಕಿಂಗ್ಸ್ ಇತ್ತು, ನಿಮ್ಮ ರಿಲೇಷನ್ಶಿಪ್ ಬ್ರೇಕ್ ಆಗಬೇಕಾದ್ರೆ ಏನು ಥಾಟ್ಸ್ ಇತ್ತು, ಅದಿನ್ನೂ ಸಹ ಅವ್ರ ಮೈಂಡಲ್ಲಿ ಹಾಗೇ ಇದೆ. ಅದನ್ನು ಅವ್ರು ಇನ್ನೂ ಯೋಚನೆ ಮಾಡ್ತಾ ಇದ್ದಾರೆ. ಬಿಕಾಸ್ 5 ಆಫ್ ಕಪ್ಸ್ ಇರೋದ್ರಿಂದ ಅವರು ಯಾವುದೇ ಒಂದು ಡಿಸಿಷನ್ಸ್ ತೊಗೊಳೋಕ್ಕೆ, ಒಂದು ಸ್ಟೆಪ್ ತೊಗೊಳಕ್ಕೆ ಅವ್ರು ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಸೊ ನಾನು ಈ ಸ್ಟೆಪ್ ಇಟ್ಟರೆ ನಾನು ಎಲ್ಲಿ ಡೌನ್ಫಾಲ್ ನೋಡ್ತೀನಿ, ನಾನು ಎಲ್ಲಿ ಏನಾಗುತ್ತೆ ನನ್ನ ಲೈಫ್ಗೆ, ಯಾವ ರೀತಿ ಇದು ಎಫೆಕ್ಟ್ ಆಗುತ್ತೆ. ಈ ಕಡೆ ನಿಮಗೆ ಸಹ ಇವರು ಕಮಿಟ್ಮೆಂಟ್ ಕೊಡೋಕ್ಕೆ ಆಗ್ತಾಯಿಲ್ಲ. ಆ್ಯಂಡ್ ಆ ಕಡೆ ಅವರ ಮನೆಯಲ್ಲಿ ಬರೋವಂಥ ಪ್ರಪೋಸಲ್ಸ್ನ ಸಹ ಇವರು ಒಪ್ಕೊಳ್ತಾ ಇಲ್ಲ. ಫ್ಯಾಮಿಲಿ ಇಶ್ಯೂಸ್ ಇದೆ ಇಲ್ಲಿ. ಫ್ಯಾಮಿಲಿ ಕಡೆಯಿಂದ ಸ್ವಲ್ಪ ನಿಮಗೆ ಡಿಮ್ಯಾಂಡಿಂಗ್ ಇರ್ಬೋದು, ಏನಾದರೂ ಹೇಳ್ತಾ ಇರ್ಬೋದು ಬೇಡ ಅಂತ. ರಿಲೀಜಿಯಸ್ ಅಂದರೆ ಕ್ಯಾಸ್ಟ್ ಬೇರೆ ಇರ್ಬೋದು, ನಿಮ್ಮ ಇಬ್ಬರ ಕ್ಯಾಸ್ಟ್ ಬೇರೆ ಇರ್ಬೋದು. ಎಲ್ಲವೂ ಸಹ ಫೇಸ್ ಮಾಡ್ತೀವಿ ಅಂತಲೇ ಪ್ರೀತಿ ಮಾಡಿದ್ರಿ. ಬಟ್ ಯಾವುದೋ ಒಂದು ಸಿಚುವೇಶನ್ನಿಂದ ನಿಮ್ಮನ್ನು ನೀವು ಕಟ್ಟಾಕೊಳ್ತಾ ಇದ್ದೀರಾ, ಅಥವಾ ನಿಮ್ಮ ಪಾರ್ಟ್ನರ್ ಅವರ ಫೀಲಿಂಗ್ಸ್ನ ಕಟ್ಟಾಕೊಳ್ತಾ ಇದ್ದಾರೆ.
ಕಿಂಗ್ ಆಫ್ ಪೆಂಟಿಕಲ್ಸ್ ನೀವು ನೋಡ್ತಾ ಇರ್ಬೋದು. ಕಿಂಗ್ ಆಫ್ ಪೆಂಟಿಕಲ್ಸ್ ಇದೆ. ಸುಮ್ಮನೆ ಇದ್ದಾರೆ. ಅವರು ಯಾವುದೇ ಒಂದು ವಿಷಯನ ಅವರು ಡೀಪಾಗಿ ನೋಡೋಕ್ಕೆ ಟ್ರೈ ಮಾಡ್ತಾ ಇಲ್ಲ. ಜಸ್ಟ್ ಮೇಲೆ ಅವ್ರಿಗೆ ಏನು ಕಾಣಿಸ್ತಾ ಇದೆ ಅದು, ಅಥವಾ ಸಮಥಿಂಗ್ ಬ್ಲೈಂಡ್ ಅಂತ ಹೇಳ್ತೀವಲ್ವಾ, ಏನು ಯೋಚನೆ ಮಾಡಲ್ಲ, ಯಾವುದ್ರ ಬಗ್ಗೆನೂ ನನಗೆ ಬೇಡ, ಈ ರೀತಿಯೂ ಸ್ವಲ್ಪ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಒಂದೇ ಕಡೆ ಇದ್ದರೂ ಸಹ ಡೈಲಿ ನೋಡಿದರೂ ಸಹ ನಿಮ್ಮನ್ನ ಮಾತಾಡಿಸ್ದೇನೂ ಇರ್ಬೋದು. ಡೈಲಿ ನೋಡ್ತೀರಾ ಒಬ್ರಿಗೊಬ್ರು, ಈ ರೀತಿಯೂ ಇದ್ದೀರಾ. ಹತ್ರದಲ್ಲೇ ಇದ್ದೀರಾ, ಡೈಲಿ ನೋಡ್ತೀರಾ. ಲಾಂಗ್ ಡಿಸ್ಟೆನ್ಸ್ ಎನರ್ಜೀಸ್ ಇಲ್ಲ ಇಲ್ಲಿ. ತುಂಬ ಹತ್ರನೇ ಇದ್ದೀರಾ ನೀವಿಬ್ಬರು, ಡೈಲಿ ನೋಡ್ತೀರಾ ಅಂತ ಕಾಣಿಸ್ತಾ ಇದೆ. ಡೈಲಿ ಅಥವಾ ಒಂದೇ ಕಡೆ ವರ್ಕ್ ಮಾಡ್ತಾ ಇರ್ಬೋದು ನೀವು, ಅಥವಾ ಅಕ್ಕಪಕ್ಕ ಮನೆ ಇರ್ಬೋದು. ಬಟ್ ಅವರು ನಿಮಗೇನು ಹೇಳೋಕ್ಕೆ ಇದು ಮಾಡ್ತಿಲ್ಲ, ಅಥವಾ ನಿಮಗೆ ಕಾಲ್ ಆಗಲಿ ಮೆಸೇಜ್ ಆಗಲಿ ಮಾಡ್ತಾಯಿಲ್ಲ. ಕೆಲವರು ಹೇಗಿದ್ದೀರಾ ಅಂದರೆ, ನಂಬರ್ ಬ್ಲಾಕ್ ಆಗಿಲ್ಲ, ಅನ್ಬ್ಲಾಕ್ ಆಗಿದೆ. ಮೀನ್ಸ್ ಇನ್ನೂ ಬ್ಲಾಕ್ ಮಾಡಿಲ್ಲ ಅವರು ನಿಮ್ಮನ್ನು. ಅಷ್ಟು ಒಂದು ಕೆಳಗೆ ಈ ಒಂದು ರಿಲೇಷನ್ಶಿಪ್ ಹೋಗಿಲ್ಲ ಅಂತ ಹೇಳ್ತೀನಿ. ಆದರೂ ಸಹ ಮೆಸೇಜಸ್ ಬರೋದಿಲ್ಲ, ಕಾಲ್ಸ್ ಬರೋದಿಲ್ಲ, ಮುಂಚೆ ರೀತಿ ಮಾತಾಡೋದಿಲ್ಲ, ಟೈಮ್ ಕೊಡೋದಿಲ್ಲ ನಿಮಗೆ. ನಿಮ್ಮ ಬಗ್ಗೆ ಯಾವುದೇ ಕೇರ್ ಮಾಡ್ತಾ ಇಲ್ಲ. ಮೊದಲು ತುಂಬ ಕೇಳ್ತಾ ಇದ್ರು ಅನಿಸುತ್ತೆ, ಏನಾಯಿತು, ಹೇಗಾಯಿತು. ಸೊ ಎಲ್ಲವೂ ಸಹ ವಿಚಾರಿಸ್ತಾ ಇದ್ರು. ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಥವಾ ನಿಮ್ಮ ನಡುವೆ ಯಾವುದೋ ಒಂದು ಗೋಡೆ ಬಂದು ನಿಂತಿರ್ಬೋದು. ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಅಥವಾ ನಿಮ್ಮ ಇಬ್ಬರ ಒಂದು ಲೈಫ್ ಏನಿದೆ ಅದು ಸ್ವಲ್ಪ ಡಿಫರೆಂಟ್ ಇರ್ಬೋದು. ನಿಮ್ಮ ಲೈಫೇ ಡಿಫ್ರೆಂಟ್ ಇರ್ಬೋದು, ಅವ್ರ ಲೈಫ್ ಬೇರೆ ಥರ ಇರ್ಬೋದು. ಬಟ್ ನೀವು ಅವರ ಲೈಫ್ಗೆ ಇಲ್ಲಿ ಅಡ್ಜಸ್ಟ್ ಆಗೋಕ್ಕೆ ರೆಡಿ ಇದ್ದೀರಾ. ಬಟ್ ಅವ್ರಿಗೆ ಇನ್ನೂ ಅಷ್ಟು ಟ್ರಸ್ಟ್ ಇಲ್ಲ ಅಂತ ಕಾಣಿಸ್ತಾ ಇದೆ. ಇದು ನಿಜವಾಗ್ಲೂ ಆಗುತ್ತಾ? ನಿಜವಾಗ್ಲೂ ಅವ್ರು ನನ್ನ ಲೈಫಿಗೆ ಬಂದಮೇಲೆ ಇದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ತಾರಾ? ಹೇಗೆ ಮಾಡೋದು? ನನಗೆ ಅವ್ರನ್ನ ಮರೆಯೋಕ್ಕಾಗ್ತಾ ಇಲ್ವಲ್ಲ, ನಾನು ಮರೆಯೋಕ್ಕೂ ಆಗ್ತಾಯಿಲ್ಲ, ಇಲ್ಲಿ ಅವ್ರನ್ನ ಬಿಟ್ಟು ಇರೋಕ್ಕೂ ಆಗ್ತಾಯಿಲ್ಲ, ಕಮಿಟ್ಮೆಂಟ್ ಕೊಡೋಕ್ಕೂ ಆಗ್ತಾಯಿಲ್ಲ. ಸ್ವಲ್ಪ ಈ ರೀತಿ ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಬಟ್ ಅವ್ರಿಗೆ ಟ್ರಸ್ಟ್ ಇಶ್ಯೂಸ್ ಇದೆ. ಇವ್ರು ನನ್ನ ಲೈಫಿಗೆ ಬಂದಮೇಲೆ ಚೆನ್ನಾಗಿರ್ತೀನ ನಾನು? ಬಿಕಾಸ್ ನಿಮ್ಮ ಮಧ್ಯೆ ಆಗಿರೋವಂಥ ಜಗಳ ಇವ್ರಿಗೆ ನೆನಪಾಗ್ತಿರ್ಬೋದು. ನೀವು ಹೇಳಿರೋ ಮಾತುಗಳು ಅವರಿಗೆ ಪದೇ ಪದೇ ನೆನಪಾಗಿ ಕಾಡ್ತಾ ಇರ್ಬೋದು. ನೀನು ನಂಗೆ ಈ ಥರ ಎಲ್ಲ ಹೇಳಿದ್ದೆ, ಬಟ್ ಇವಾಗ ಚೇಂಜ್ ಆದೆ. ಸೊ ಇದನ್ನು ಅವರು ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಸಮಥಿಂಗ್ ನೀವೇನಾದರೂ ಅಂದಿದ್ರೆ, ಅಥವಾ ಮುಂಚೆ ಒಂದು ಹೇಳಿ ಇವಾಗೇನೋ ಒಂದು ಚೇಂಜಸ್ ನಿಮ್ಮಲ್ಲಿ ಗೊತ್ತಾದಾಗ ಅವ್ರಿಗೆ ಸ್ವಲ್ಪ ಹರ್ಟ್ ಆಗಿದೆ, ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ಗೆ ಹರ್ಟ್ ಆಗಿದೆ. ಬಿಕಾಸ್ ನೀವು ಪ್ರಾಮಿಸ್ ಮಾಡಿದ್ರಿ ಅಲ್ವಾ, ಹೀಗೆ ಇರ್ತೀನಿ ಅಂತ ನೀವು ಪ್ರಾಮಿಸ್ ಮಾಡಿರ್ತೀರಾ. ಆ್ಯಂಡ್ ಹೀಗೆ ನೋಡ್ಕೊಳ್ತೀನಿ ಅಂತ ನೀವು ಪ್ರಾಮಿಸ್ ಮಾಡಿರ್ಬೋದು. ಬಟ್ ಅದು ಎಲ್ಲೋ ಒಂದು ಕಡೆ ಅವ್ರಿಗೆ ಡೌಟ್ ಆಗ್ತಾ ಬಂದಾಗ ಈ ರೀತಿ ಅವರು ಯೋಚನೆ ಮಾಡೋದು ಕೂಡ ಸಹಜ ಅಂತ ಹೇಳ್ಬೋದು. ಬಟ್ ನೀವು ಎಷ್ಟೊಂದು ಸಲ ಕನ್ಫೆಸ್ ಮಾಡಿದ್ದೀರಾ ಅಂತ ಕಾಣಿಸ್ತಾ ಇದೆ. ನಾನೇನು ಎಕ್ಸ್ಪೆಕ್ಟ್ ಮಾಡಲ್ಲ ನಿನ್ನಿಂದ, ನೀನಿರು ನನ್ನ ಜೊತೆ ಸಾಕು ಅಂತ. ಬಟ್ ಹಿ ಆರ್ ಶಿ ಈಸ್ ನಾಟ್ ರೆಡಿ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಅಥವಾ ರೆಡಿ ಇದ್ದಾರೆ ಅಂತಲೂ ಹೇಳೋಕ್ಕಾಗಲ್ಲ. ತುಂಬ ಕನ್ಫ್ಯೂಷನ್ಸ್ನಲ್ಲಿ ಇದ್ದಾರೆ ಇವರು. ಆ್ಯಂಡ್ ಪ್ರಪೋಸಲ್ಸ್ ಅವ್ರಿಗೆ ಅವ್ರ ಲೈಫ್ನಲ್ಲಿ ಬರ್ತಾ ಇರ್ಬೋದು, ಬೇರೆ ಆಪ್ಷನ್ಸ್ ಅವ್ರಿಗೆ ಸಿಗ್ತಾ ಇರ್ಬೋದು, ಅಥವಾ ವರ್ಕ್ ಮಾಡೋ ಕಡೆ ಬೇರೆಯವರಿಂದ ಸ್ವಲ್ಪ ಕಾಂಪ್ಲಿಮೆಂಟ್ಸ್ ಈ ರೀತಿ ಸಿಗ್ತಾ ಇರ್ಬೋದು. ಬಟ್ ಅವರಿಗೆ ಅದು ಯಾವುದ್ರ ಮೇಲೂ ನಂಬಿಕೆ ಇಲ್ಲ ಆ್ಯಂಡ್ ಟ್ರಸ್ಟ್ ಇಲ್ಲ ಅಂತ ಹೇಳ್ತೀನಿ. ಬಿಕಾಸ್ ಅವರಿಗೆ ನಿಮ್ಮ ಮೇಲೆ ತುಂಬ ಲಾಯಲ್ ಫೀಲಿಂಗ್ಸ್ ಇದೆ. ತುಂಬ ಇಬ್ಬರೂ ಸಹ ಅಷ್ಟೇ ನಂಬಿಕೆ ಇಟ್ಟು ಪ್ರೀತಿ ಮಾಡಿದ್ರಿ ಅಂತ ಕಾಣಿಸ್ತಾ ಇದೆ. ಅದೆಲ್ಲ ಒಂದು ಕಡೆ ಇವ್ರನ್ನ ಆ ಕಡೆ ಅಥವಾ ಬೇರೆ ಕಡೆ ಏನು ಹೇಳ್ತೀವಿ, ಒಂದು ಫೀಲಿಂಗ್ಸ್ ಹೋಗೋಕ್ಕೆ ಅವರು ಬಿಟ್ಕೊಡ್ತಾ ಇಲ್ಲ. ಅವರು ನಿಮಗೋಸ್ಕರನೇ ಇನ್ನೂ ಸಹ ವೆಯ್ಟ್ ಮಾಡ್ತಾ ಇದ್ದಾರೆ. ನೀವು ಸಿಗ್ತೀರಾ, ಎಲ್ಲ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ಮೇಲೆ ಅವರು ಇದ್ದಾರೆ. ಆ್ಯಂಡ್ ನೀವು ಸಹ ಅದೇ ನಂಬಿಕೆ ಮೇಲೆ ಇದ್ದೀರಾ. ಬಟ್ ಇವ್ರ ಕಡೆಯಿಂದ ಆ್ಯಕ್ಷನ್ಸ್ ರಿಕ್ವೈರ್ಡ್ ಇದೆ. ಸ್ವಾಟ್ಸ್ ಕಾರ್ಡ್ ಬಂದಿರೋದ್ರಿಂದ ಆ್ಯಕ್ಷನ್ ಅನ್ನೋದು ಬೇಕಾಗಿದೆ. ಈಗ ನೀವಂತೂ ಆ್ಯಕ್ಷನ್ಸ್ ತಗೊಳ್ಳೋ ಅಂಥ ಒಂದು ಸ್ಟೇಜ್ನಲ್ಲಿ ಇಲ್ಲ ಅಂತ ಕಾಣಿಸ್ತಾ ಇದೆ. ಬಿಕಾಸ್ ನಿಮ್ಮ ಲೈಫ್ನಲ್ಲಿ ಅವರು ಇಲ್ಲದೇ ಇರೋ ಟೈಮ್ನಲ್ಲಿ ತುಂಬ ಬದಲಾವಣೆಗಳಾಗಿರ್ಬೋದು. ನೀವು ಚೇಂಜಸ್ ಅನ್ನೋದು ತುಂಬ ನೋಡಿದ್ದೀರಾ. ಆ್ಯಂಡ್ ನಿಮ್ಮಲ್ಲಿ ತುಂಬ ಚೇಂಜಸ್ ಆಗಿದೆ.
ನೀವು ಸಹ ರೆಡಿ ಇಲ್ಲ ಆ್ಯಕ್ಷನ್ ತೊಗೊಳಕ್ಕೆ. ಅವ್ರ ಕಡೆಯಿಂದ ಆ್ಯಕ್ಷನ್ ಬರಲಿ ಅಂತ ನೀವು ವೆಯ್ಟ್ ಮಾಡ್ತಾ ಇರ್ಬೋದು. ಅವರು ಸಹ ಇಲ್ಲಿ ನಾನು ತೊಗೊಳ್ತೀನಿ, ಆ್ಯಕ್ಷನ್ ತೊಗೊಳ್ತೀನಿ, ಬಟ್ ಸದ್ಯಕ್ಕೆ ನಾನು ಯಾವುದೇ ಒಂದು ಕಮಿಟ್ಮೆಂಟ್ ನಾನು ಕೊಡೋಕ್ಕೆ ರೆಡಿ ಇಲ್ಲ. ಅವರು ನನಗೆ ಸಿಗ್ತಾರೆ, ಅವರು ನನ್ನ ಪಾರ್ಟ್ನರ್ ಅಂತ ನನ್ನ ಡೆಸ್ಟಿನಿಯಲ್ಲಿದೆ. ಸೊ ಈ ರೀತಿಯೂ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಐ ಹೋಪ್ ಈ ಒಂದು ರೀಡಿಂಗ್, ಕಲೆಕ್ಟಿವ್ ರೀಡಿಂಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಆ್ಯಂಡ್ ಇನ್ಮೇಲೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಸೊ ಈ ರೀತಿ ಬರ್ತಾ ಇರುತ್ತೆ. ನಾನು ಆದಷ್ಟು ಟ್ರೈ ಮಾಡ್ತೀನಿ ವೀಡಿಯೋಸ್ ಮಾಡೋದಕ್ಕೆ. ಸೊ ಯಾರಿಗೆಲ್ಲ ರಿಲೇಷನ್ಶಿಪ್ ಹೀಲಿಂಗ್ ಬೇಕಿದೆ ಡೆಫಿನೆಟ್ಲಿ ತೊಗೊಳ್ಬೋದು. ಹೀಲಿಂಗ್ ಮೀನ್ಸ್ ಶಾರ್ಟಾಗಿ ಹೇಳಿಬಿಡ್ತೀನಿ. ಇಲ್ಲಿ ಬಂದು ನಿಮ್ಮ ಯಾವ ಒಂದು ಚಕ್ರ ರಿಲೇಟೆಡ್ ಇರುತ್ತೆ, ಬಿಸ್ನೆಸ್ ಅಥವಾ ರಿಲೇಷನ್ಶಿಪ್ ಅಥವಾ ನಿಮ್ಮ ಯಾವುದೇ ಒಂದು ವಿಶ್ ಇರುತ್ತೆ ಅಲ್ವಾ, ಸೊ ಆ ವಿಶ್ಗೆ ಯಾವ ಒಂದು ಚಕ್ರ ಹೀಲ್ ಆಗಬೇಕು, ಎಷ್ಟು ದಿನ ಹೀಲ್ ಆಗಬೇಕು, ಸೊ ಇದರ ಮುಖಾಂತರ ನೀವು ನಿಮ್ಮ ಒಂದು ವಿಶ್ನ ಫುಲ್ಫಿಲ್ ಮಾಡ್ಕೊಳ್ಬೋದು. ಸೊ ಒಂದು ಶಾರ್ಟ್ ಫಾರ್ಮ್ ಆಗಿ ಹೇಳಿದ್ದೀನಿ, ಅದ್ರ ಬಗ್ಗೆಯೂ ಸಹ ನಾನು ವೀಡಿಯೋ ಮಾಡಬೇಕು, ಆದಷ್ಟು ಬೇಗ ಮಾಡ್ತೀನಿ ಅಂತ ಹೇಳ್ತಾ, ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ, ಡೆಫಿನೆಟ್ಲಿ ಯು ಕ್ಯಾನ್ ಮೆಸೇಜ್ ಮೀ. ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ. ಗೊತ್ತಿರ್ಬೋದು ಸಮ್ ಕಾಲ್ಸ್ ಬಂದಿದೆ ನನಗೆ, ಬಟ್ ನಾನು ಪಿಕ್ ಮಾಡಿಲ್ಲ. ನೀವು ಮೆಸೇಜ್ ಮಾಡಿದರೆ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಹ್ಯಾವ್ ಎ ನೈಸ್ ಡೇ.